ಇಲ್ಲಿ ಹಿಂದೆ ಇಲ್ಲಿ ಊರಿತ್ತು. ಮಾರವಳ್ಳಿ ಬಂದ ಮೇಲೆ ಊರು ಎಲ್ಲ ಆ ಕಡೆ ಈ ಕಡೆ ಚಿತ್ರ ಆಗಿಬಿಡ್ತು. ಮೇಲೆ ದೇವಸ್ಥಾನ ಮೇಲೆ ಕಟ್ಟಿ ಮೇಲೆ ಊರಾಗ ಕಟ್ಟಿದ್ವಿ. ಆಮೇಲೆ ಅಮ್ಮನ ಮಹಿಮೆ ಊರಾಗೆ ಪ್ರತಿ ವರ್ಷವೂ ಹಬ್ಬ ಮಾಡೋರು. ಹಬ್ಬ ಮಾಡ್ಬೇಕಾದ್ರೆ ಏನಾಯಿತು ಅಂದರೆ, ಹಬ್ಬ ಮಾಡಿದಾಗ ಬೇರೆ ಬೇರೆ ಊರಿಂದ ಎಲ್ಲ ಭಕ್ತರು ಬಂದು ಹಬ್ಬ ಮಾಡ್ಬೇಕಾರೆ ಬಿದ್ರಗೇಟನ ಒಬ್ಬನು ಹಬ್ಬದಾಗ ಚರ್ಗ ಹೋಗ್ಬೇಕಾರೆ ಆ ಚರ್ಗ ತಗೊಂಡು ಕಂಡು ಹೋಗ್ತೀನಿ, ಕಾಣದಲ್ಲಿ ಹೋಗ್ತೀನಿ ಅಂತ ಹೇಳಿ ತಿಳ್ಕೊಬಾರ್ರಿ. ನಾನು ಹೋಗ್ತೀನಿ ಚರ್ಗ ಅಂತ ತಗೊಂಡು ಹೋಗಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಚಿಕ್ಕಬಾಸೂರು ಗ್ರಾಮದ ಗಡಿಯಲ್ಲಿದ್ದು ಈ ತಾಯಿಯು ಸಿಹಿ ಊಟದ ಮಾರಮ್ಮ ಆಗಿದ್ದಾರೆ. ಇಲ್ಲಿನ ಒಂದು ಇತಿಹಾಸ ತುಂಬಾ ಅಪೂರ್ವವಾಗಿದೆ. ಇದನ್ನು ಗ್ರಾಮಸ್ಥರು ಮತ್ತು ಅರ್ಚಕರ ಬಳಿ ತಿಳಿದುಕೊಳ್ಳೋಣ ಬನ್ನಿ. तत्सवितुर्वरेण्यं भर्गो देवस्य धीमहि धियो यो न प्रचोदयात्. ಸೊಮರೆ, ಈ ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ ಆಮೇಲೆ ಇಲ್ಲಿನ ಮಹಿಮೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ತೀರಾ? ಹೇಳ್ಬೋದು, ಏನು ತೊಂದರೆ ಇಲ್ಲ. ಸೊ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಚಿಕ್ಕಬಾಸೂರು ಗ್ರಾಮದ ಮಾರಿಕಾಂಬ ದೇವಸ್ಥಾನದ ಇತಿಹಾಸದ ಪ್ರಶ್ನೆ. ಇದರಲ್ಲಿ ಹಿಂದೆ ಇಲ್ಲಿ ಊರಿತ್ತು. ಮಾರವಳ್ಳಿ ಬಂದ ಮೇಲೆ ಊರು ಎಲ್ಲ ಆ ಕಡೆ ಈ ಕಡೆ ಚಿತ್ರ ಆಗಿಬಿಡ್ತು. ಮೇಲೆ ದೇವಸ್ಥಾನ ಮೇಲೆ ಕಟ್ಟಿ ಮೇಲೆ ಊರಾಗ ಕಟ್ಟಿದ್ವಿ. ಆಮೇಲೆ ಅಮ್ಮನ ಮಹಿಮೆ ಊರಾಗೆ ಪ್ರತಿ ವರ್ಷವೂ ಹಬ್ಬ ಮಾಡೋರು. ಹಬ್ಬ ಮಾಡ್ಬೇಕಾದ್ರೆ ಏನಾಯಿತು ಅಂದರೆ, ಹಬ್ಬ ಮಾಡಿದಾಗ ಬೇರೆ ಬೇರೆ ಊರಿಂದ ಎಲ್ಲ ಭಕ್ತರು ಬಂದು ಹಬ್ಬ ಮಾಡ್ಬೇಕಾರೆ ಬಿದ್ರಗೇಟನ ಒಬ್ಬನು ಹಬ್ಬದಾಗ ಚರ್ಗ ಹೋಗ್ಬೇಕಾರೆ ಆ ಚರ್ಗ ತಗೊಂಡು ಕಂಡು ಹೋಗ್ತೀನಿ, ಕಾಣದಲ್ಲಿ ಹೋಗ್ತೀನಿ ಅಂತ ಹೇಳಿ ತಿಳ್ಕೊಬಾರ್ರಿ. ನಾನು ಹೋಗ್ತೀನಿ ಚರ್ಗ ಅಂತ ತಗೊಂಡು ಹೋಗಿ ಅಲ್ಲಿ ಅವ್ರ ಗಡಿಗೆ ಹೋಗಿ ಅವ್ರ ಗಡಿಯಾಗೆ ಅವನು ಬೀಜ ಕಿತ್ತು ಹಾಕಿ ಅವನು ಸತ್ತ. ಆಮೇಲೆ ಆ ದೇವರು ಬಿದ್ರಗಡ್ಡಿಗೆ ಟ್ರಾನ್ಸ್ಫರ್ ಆಯಿತು. ಅದ್ರ ಮೇಲೆ ಮೂರ್ತಿ ಇದ್ದದ್ದನ್ನು ತಗೊಂಡು ಹೋಗಿ ಅಲ್ಲೆಲ್ಲ ಒಗಸಿ ಬಂದರು ಊರವರೆಲ್ಲ ಸೇರ್ಕೊಂಡು. ಸಿಟ್ಟು ಬಂದು ಹಿಂಗೆ ಆತಲ್ಲ ಅಂತಂದೇಳಿ ಆಮೇಲೆ ಬಿರ್ಗಣ್ಣಳ್ಳಿಯರು ಹೋಯ್ದು ಆ ಮೂರ್ತಿ ತಗೊಂಡು ಹೋಗಿ ಅವರು ಹಬ್ಬ ಮಾಡೋಕ್ಕಿಡಿದ್ರು. ಆ ಹಬ್ಬ ಮಾಡೋಕ್ಕಿದ್ಮೇಲೆ ಈ ದೇವಸ್ಥಾನದಿಂದ ಇಲ್ಲೇ ಬಿಟ್ಟು ಮೇಲೆ ಒಯ್ದು ಊರು ಕಟ್ಕೊಂಡ್ಮೇಲೆ ಬರೀ ಪೂಜೆ ಮಾಡೋರೇ ಹೊರತು ಈ ದೇವಸ್ಥಾನದ ಬಗ್ಗೆ ಏನು ಆಸಕ್ತಿ ತೋರಲ್ಲ ಹಿಂದಿನ ಯಜಮಾನರುಗಳು. ಈಗ ಈ ಪೀಳಿಗೆಗೆ ಈ ದೇವಸ್ಥಾನ ಹಬ್ಬ ಮಾಡಬೇಕು ಮತ್ತು ದೇವಸ್ಥಾನ ಕಟ್ಟಬೇಕು ಅಂತಂದೇಳಿ ನಮ್ಮ ಪೀಳಿಗೆಗೆ ನಾವು ದೇವಸ್ಥಾನ ಕಟ್ಟಿದ್ದೀವಿ. ಇನ್ನು ಹಬ್ಬ ಮಾಡೋಕ್ಕೆ ಏನು ವ್ಯವಸ್ಥೆ ಮಾಡಿಲ್ಲ. ಮುಂದೆ ಏನಾಗುತ್ತೋ ಆ ಮಾತಾಯಿ ಮಹಿಮೆ ಹಿಂದೆ ಒಬ್ಬರ ಮೇಲೆ ಬರೋದು ಹೇಳಿ ಸತ್ತದ. ಈಗ ಈ ಹುಡುಗನ ಕರ್ಕೊಂಬಂದು ಪೂಜೆ ಮಾಡೋಕೆ ಹಚ್ಚಿ ಈಗ ಅವನ ಮೇಲೆ ಬರ್ತೈತೆ. ಈ ಮುಂದೆ ಏನು ಹೇಳ್ತಕ್ಕಂತ ಗೊತ್ತಿಲ್ಲ ಎನ್ನುವ ಇನ್ನು ಹೇಳಿಲ್ಲ, ಪೂಜೆ ಮಾಡೋಕ್ಕೂ ಹೇಳಿಲ್ಲ. ಈಗ ನಾವು ಜೀರ್ಣೋದ್ಧಾರ ಮಾಡಿ ಅದೇ ಹಾಲು ಸ್ವಾಮಿಯವ್ರು ಕರ್ಕೊಂಬಂದು ಆಮೇಲೆ ಸಿರಿಗೆರೆ ಶಿವಕುಮಾರ ಸ್ವಾಮಿಯವ್ರು ಕರ್ಕೊಂಬಂದು ಶಂಕುಸ್ಥಾಪನೆ ಮಾಡಿ ದೇವಸ್ಥಾನ ಕಟ್ಟಿದ್ದೀವಿ. ಮುಂದೆ ಹಬ್ಬ ಮಾಡೋಕ್ಕೆ ಏನು ಮಾಡಬೇಕು ಅಂತಂದು ಹೇಳಿ ಆ ಎಲ್ಲ ಭಕ್ತರೆಲ್ಲ ಸೇರ್ಕೊಂಡು ಕೂಡ್ಕೊಂಡು ಪಂಚಾಯತಿಯಿಂದನ ಅಮ್ಮ ಹೇಳಿದರೆ ಹಬ್ಬ ಮಾಡೋಣ ಅಂತಂದೇಳಿ ತೀರ್ಮಾನ ಮಾಡ್ಕೊಂಡು ಇಲ್ಲಿವರೆಗೂ ಬಂದದ್ದು ನೋಡಪ್ಪ. ಹಬ್ಬ ಮಾಡಿ ಎಷ್ಟು ವರ್ಷ ಆಯ್ತು ಸ್ವಾಮಿ? ನಮಗೆ ಗೊತ್ತಿಲ್ಲ. ನಾವು ಈ ಸುಮಾರು 150 ವರ್ಷ 100 ವರ್ಷ 200 ವರ್ಷ ಹಿಂಗಡೆ ಮಾಡಿರೋದೆ. ಅದ್ರ ಮೇಲೆ ನಮಗೆ ಗೊತ್ತಿಲ್ಲ. ನಮ್ಮ ಅಪ್ಪರಿಗೆ ಗೊತ್ತಿಲ್ಲ ಅದು. ಒಟ್ಟು ಒಂದು 200 ವರ್ಷದಿಂದ ಇಲ್ಲಿ ಹಬ್ಬ ಮಾಡಿಲ್ಲ. 200 ವರ್ಷದಿಂದಲೂ ಹಬ್ಬ ಮಾಡಿಲ್ಲ ಇದನ್ನ. ಏನಕ್ಕೆಂದ್ರೆ ಇಲ್ಲಿ ಕೇಳ್ಕೊಂತ ಬಂದ್ರೆ ಅವ್ರು ಒಯ್ದಾರೆ ಹಿಂಗಾಗತ್ತೆ. ಈಗ ಅವ್ರು ಒಯ್ದ್ರದಕ್ಕೆ ನಾವು ಇಲ್ಲಿ ನಾವು ಚರ್ಗ ಅವ್ರು ತರೋವರೆಗೂ ಯಾರು ಹೇಳಿಲ್ಲ ನಮಗೆ. ನಮ್ಮ ಅಪ್ಪರಾಗ್ಲಿ ನಮ್ಮ ಅಜ್ಜರಾಗ್ಲಿ ಹುರುಸಲ್ದಲ್ಲೇ ಹಬ್ಬ ಮಾಡಂಗಿಲ್ಲಂತೆ. ಹುರುಸ್ ತಂದ್ಮೇಲೆ ಹಬ್ಬ ಮಾಡಬೇಕು ಅಂತ ಹೇಳಿ ಬಿಡ್ತಾರೆ. ಆ ಹುರುಸಲ್ದಲ್ಲೇ ಹಬ್ಬ ಮಾಡಕ್ ಬರಂಗಿಲ್ಲ. ಇದು ಸದ್ಯಕ್ಕೆ ಈ ಊರಿನ ಗಡಿನಲ್ಲಿ ಹೊಲಸು ಮಾಡಂಗಿಲ್ಲ. ಇಲ್ಲ, ಮಾಡಂಗಿಲ್ಲ. ಈ ಊರಿಗೆ ಏನು ಮಾಡಂಗಿಲ್ಲ. ಈ ಊರಿಗೆ ಹೊಲಸು ಮಾಡಂಗಿಲ್ಲ. ಶುದ್ಧ ದೇವತೆ ಆಗೈತಿ. ಈಗ ಸಸ್ಯಾಹಾರಿ ದೇವತೆ ಆಗೈತಿ. ಈಗ ಅಂದ್ರೆ ಇಲ್ಲಿ ನೆಲೆಸಿರುವಂತ ಮಾರಮ್ಮ ಈಗ ಸದ್ಯಕ್ಕೆ ನಾನ್ ವೆಜ್ ಯೂಸ್ ಮಾಡಂಗಿಲ್ಲ. ಎಲ್ಲ ಓನ್ಲಿ ಸಸ್ಯಾಹಾರಿ ಮಾತ್ರ, ಸಿಹಿ ಊಟದ್ದು. ಹೌದು. ಏನು ಇದು ಹೊಲ ಭಜನೆ ಕುರಿಯ ಪರೆ ಕಡಿಯೋದು, ಕೋಣ ಕಡಿಯೋದು, ಕೋಳಿ ಕಡಿಯೋದು ಇಂದವೆಲ್ಲ ಹಂಗೆಲ್ಲ ಇದಕ್ಕೆ. ಈಗೆಲ್ಲ ಲಿಂಗಾಯತ ರಂಗಿದೀವೋ ಸೇಮ್ ಅದೇ ಥರ ಆಗಿ ಭಾಳ ಕಟ್ಟುನಿಟ್ಟಿಂದ ಮೊಸರನ್ನ, ಹೋಳಿಗೆ ಇತ್ಯಾದಿಗಳನ್ನು ಊಟ ಮಾಡೋದು ವ್ಯವಸ್ಥೆ ಮಾಡಿದ್ದಾರೆ. ಅದು ಇಲ್ಲಿನ ಇತಿಹಾಸ. ಯಾಕಂದ್ರೆ ಈಗ ಹಳೆ ದೇವ್ರನ್ನ ಬೇರೆ ಒಯ್ದಿದ್ದಾರೆ. ಹಳೆ ದೇವರನ್ನ ಬೇರೆ ಒಯ್ದ್ರಿಂದ ಈ ಅಮ್ಮಗೆ ಏನು ವ್ಯವಸ್ಥೆ ಮಾಡಂಗಿಲ್ಲ. ಅವ್ರು ಮಾಡ್ತಾರೆ. ಹೊಸದಾಗಿ ನಾವು ಮತ್ತೆ ರೂಲ್ಸ್ ತಗೊಂಬಂದೇ ಮಾಡ್ಬೇಕೀಗ. ಬೇರೆ ಊರಿಂದ ಯಾವ ಊರಾಗ್ಲಿ ಆ ಊರಿಂದನೇ ಅಲ್ಲ,
ಯಾವ ಊರಿಂದ ಆದ್ರೂ ಉಲ್ಸ್ ತಂದೆ ಮಾಡೋದು. ಅಂಥ ಗಂಡು ಹುಟ್ಟಬೇಕು, ಉಳಿಸ್ತಾರಂತ ಗಂಡು ಹುಟ್ಟಿದ್ರೆ ಹಬ್ಬ ಮಾಡೋದು, ಇಲ್ಲ ಯಾಕೆ ಕಾರಣ ಮಾಡೋಕ್ಕಾಗಲ್ಲ. ಉಲ್ಸ್ ತರಕ್ಕೆ ಹಂಗೆ ಸಾಮಾನ್ಯ ಬಿಡಲ್ಲ. ಉಲ್ಸ್ ತಗೊಳಕ್ ಹೋದ್ರೆ ಅಲ್ಲೇ ಕೊಚ್ಚಾಕೆ ಬಿಡ್ತಾರೆ ನಮ್ಮನ್ನ. ಹಂಗೆ ಅಂತ ಗಂಡು ಇದ್ರೆ ಮಾತ್ರ ತಗೊಳಕ್ ಸಾಧ್ಯ, ಇಲ್ಲ ತರಕ್ಕಾಗಲ್ಲ. ಇದು ಒಂಥರ ಫಿಲಮ್, ಕಾಟರ ಫಿಲಮ್ನಲ್ಲ ಇದ್ದಲ್ಲ. ಹೌದು. ಈಗ ನೀವು ತಗೊಂಬರ್ಬೇಕಂದ್ರೆ ಯಾವ ಊರಿಂದ ತರಬೇಕು? ನಾ ಹೇಳಿಲ್ಲ, ಯಾವ ಊರಿಂದ ತರಂಗಿಲ್ಲ. ಈಗ ಬೆನಕನಹಳ್ಳಿ ಹಬ್ಬ ಮಾಡಿದ್ರು ಅಂತ ತಿಳ್ಕೊಂಡ್ರಿ, ಬೆನಕನಹಳ್ಳಿ ಹಬ್ಬ ಮಾಡಿದಾಗ ಏನಾಗೈತೆ ಅಂದ್ರೆ ಅವ್ರು ಚರ್ಗ ಹೋಗ್ತಾರಲ್ಲಿ, ಚರ್ಗ ಹೋಗ್ಬೇಕಾರೆ ಕೈಯಾಗಿ ಹಿಂಗೆ ತಕ್ಕಂಡು ಆ ಚರ್ಗನ ಕಂಡು ಹೋಯ್ತೇನೆ, ಕಾಣದಲ್ಲಿ ಹೋಯ್ತೇನೆ, ನೋಡ್ರಿ ನಾನು ಚರ್ಗ ಹೋಯ್ತೇನೆ ನಮ್ಮೂರಿಗೆ ಅಂತ ಹೇಳಿ ತಗೊಂಡ್ಬರ್ಬೇಕು. ನಾವು ನಮ್ಮ ಗಂಡಸ್ಥಾನ ಇದ್ರೆ ತಗೊಂಬರಕ್ ಸಾಧ್ಯತೆ ಇಲ್ಲಿಗೆ. ನಾವು ಗಂಡಸ್ಥಾನ ಇದ್ರೆ ತರಕಾಗಲ್ಲ, ಅಲ್ಲೇ ಕೊಚ್ಚಾಕಿ ಮುಗಿತು ನಮ್ಮ ಕೆಲಸ, ನಮ್ಗೆ ತರಕಾಗಲ್ಲ. ಇಲ್ಲ ನಮ್ಮ ಹಣೆ ಬರ ಚರಗೈತೆ, ನಾವು ಮಾರವ್ರು ಹಬ್ಬ ಮಾಡಿಸ್ಬೇಕು ಅಂತಂದ್ರೆ ಕೇಂದ್ರ ತೀರ್ಮಾನ ಮಾಡಿ ತರಕ್ ಬಿಟ್ಲು ಅಂದ್ರೆ ನಾವು ತಂದು ನಮ್ಮೂರಿಗೆ ತರ್ಬೋದು, ನಮ್ಮೂರು ಗಡಿ ದಾಟಬಹುದು. ನಮ್ಮೂರು ಗಡಿ ದಾಟಿದ್ಮೇಲೆ ಅವ್ರು ಏನು ಮಾಡಕ್ ಬರಲ್ಲ. ಅದೇ ಗಡಿಯಿಂದ ಗಡಿಗೆ, ಗಡಿಯಿಂದ ಗಡಿ ಅಲ್ಲೇ ನಾವು ಅಲ್ಲೇ ಹೋದ್ರು ಅಷ್ಟೇ ಗಡಿ ತರಲೇಬೇಕು. ನಾವು ಹಬ್ಬ ಮಾಡ್ಬೇಕು ಅಂತಂದ್ರೆ ಗಂಡಸ್ಥಾನ ನಾವು ಚತ್ರು ಅಷ್ಟೇ ಅಂತಂದು ಹೇಳಿ ತರ ಗಂಡ ಆದ್ರೆ ಹೋಗಿ ತಂದು ಮಾಡ್ಬೋದು ಅಷ್ಟೇ. ಮತ್ತೆ ಈ ಊರಿಂದ ಚರ್ಗ ಅವರು ಒಯ್ದಿದ್ದಾರೆ, ಈ ಊರಿನ ಚರ್ಗ ಅವರು ಒಯ್ದಿದ್ದಾರೆ ಬಿದ್ರಗಡ್ಡೆ ಇದ್ದಾನೆ. ಅಲ್ಲಿ ಒಯ್ದು ಆ ಗಡಿಗೆ ಹೋಗಿ ಸತ್ತಿದಾನ ಅವನಲ್ಲಿ. ಆ ಗಡಿಗೆ ಹೋದ ತಕ್ಷಣ ಸತ್ತಿದಾನ ಅವನಲ್ಲಿ. ಅವನೇ ಮಾಡ್ಕೊಂಡು ಸತ್ತಿದಾನ, ಬೀಜ ತಕೊಂಡು ಅವನೇ ಸತ್ತಿದಾನ. ಅಲ್ಲಿ ಪ್ರತ್ಯಕ್ಷ ಐತಿ, ಇವಾಗಲೂ ಐತದು. ಹಬ್ಬ ಮಾಡ್ತಾರೆ ಅಲ್ಲೇ ಅವರು. ಈಗ ಅಲ್ಲೇ ಹಬ್ಬ ಸತ್ತಿರೋ ಸ್ಥಳನೂ ಐತಿ ಇವಾಗ ಅಲ್ಲಿ. ಅದು ಒಂಥರ ಕಲ್ಲು ಉದ್ಭವದಂಗ ಆಗೈತೆ, ಏನು ಕಲ್ಲು ಸೇಮ್ ಕಲ್ಲು ಉದ್ಭವ ಆಗೈತಲ್ಲ, ಅದೇ ತರ ಸೇಮ್ ಕಲ್ಲು ಉದ್ಭವ ಇದ್ದಂಗೆ ಗುಂಡು ಕಲ್ಲು ಇದ್ದಂಗೆ ಐತಿ ಮಾಡಿದ್ದಾರೆ. ಮಾಡಿಲ್ಲ, ಅದು ಉದ್ಭವ ಆಗೈತದ. ಅಲ್ಲೇ ಸತ್ತ ಅಲ್ಲೇ ಇದು ಆಗಿರೋದು. ಅಂದ್ರೆ ಎಷ್ಟು ವರ್ಷದ ಹಿಂದ್ಗಡೆ ಆಗಿರೋದು? ಅದೇ ನಮಗೆ ಗೊತ್ತಿಲ್ಲ. ಈಗ ಸುಮಾರು ಒಂದು 200 ವರ್ಷದ ಗಡೆ ಆಗಿರ್ಬೋದು. 300 ಆಗೈತೆ ಗೊತ್ತಿಲ್ಲ. ನಮ್ಮ ಅಜ್ಜಾರ ಏನಾರ ಹೇಳಿದ್ರೆ ಗೊತ್ತಾಗೋದು. ನಮ್ಮ ಅಪ್ಪರು ಹೇಳಿ ಈಗ ನಾವು ಹೇಳಿದ್ವಾ, ನಮಗೆ ಏನು ಗೊತ್ತಿಲ್ಲ. ಪುರಾಣ ಪುಣ್ಯಕಥೆಗಳನ್ನು ಹೇಳ್ಬೇಕಾದ್ರೆ ನಮ್ಮೂರ ಪುರಾಣ ಪುಣ್ಯಕಥೆಗಳು ಜಾಸ್ತಿ ಹೇಳೋರು ಯಜಮಾನರುಗಳು. ಆ ಯಜಮಾನರುಗಳು ಪುರಾಣ ಪುಣ್ಯಕಥೆ ಹೇಳ್ಬೇಕಾದ್ರೆ ಇನ್ನೆಲ್ಲ ಇತಿಹಾಸ ಹೇಳಿದಾಗ ಸ್ವಲ್ಪ ನೆನಪಿರೋದು, ಪೂರ್ತಿ ನೆನಪಿಲ್ಲ ನಮಗೆ. ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟೇ ಹೇಳಿದ್ರೆ ನೆನಪಿರೋದು ಅಷ್ಟೇ. ನಮ್ಮ ದೇವಿ ಮಾಡಿ ಇದು ಅಷ್ಟೇ, ಅವಾಗ ಗೊತ್ತಾಗೋದು. ಇದು ಅಷ್ಟೇ. ಇದು ಅಪ್ಪಣೆ ಕೊಟ್ಟಿಲ್ಲ ಮರ ಕೆಡೋರು. ಹಿಂದ್ಗಡೆ ಒಂದು ಬಲವಾದ ಬೇವಿನ ಮರ ಇತ್ತು, ಬಲವಾದ ಬೇವಿನ ಮರ. ಒಂದು ಟ್ಯಾಕ್ಟ್ರಿಗೆ ಒಂದೇ ಒಂದು ಬೇವಿನ ಮರ ಹೇರಕ್ಕಾಗಲ್ಲ, ಅಂತ ಬೇವಿನ ಮರ. ರಾಮಪುರದ ಹಾಲು ಗುರುಗಳು ಬಂದು ಬೇವಿನ ಮರ ಕಡಿಸಿದ್ರು. ರಾತ್ರಿ ಇಲ್ಲೇ ಮಲಿಕದ ಬೆಳಿಗ್ಗೆ ಕಡಿಸಿದ. ರಾತ್ರಿ ಅಂಥ ಗಾಳಿ ಬಂದ್ರು ಮರ ಬಿದ್ದಲ್ಲ, ಬೆಳಕರಿತಿ ಬಿದ್ದತ್ತೆ ಅದ್ರಾಟ್ ಗದೆ ಅಂತ ಮರ. ಆಮೇಲೆ ಬಿದ್ದ ಮೇಲೆ ನಾನು ದೇವಸ್ಥಾನ ಕಟ್ಟಕ್ಕೆ ಹೇಳು ಅಂತ ಹೇಳಿ ದೇವಸ್ಥಾನ ಕಟ್ಟಕ್ಕೆ ಹೇಳಿದ್ಮೇಲೆ ಆದ್ಮೇಲೆ ದೇವಸ್ಥಾನ ಕಟ್ಟಿದ್ರು. ಅಂದ್ರೆ ಇದು ಮುಂಚೆ ಮರ ಇದ್ದ ಜಾಗ ಇದೆ, ಮರ ಇದ್ದ ಜಾಗ ಇದೆ, ಇದೇ ಜಾಗನೇ. ಅದೇ ಅಮ್ಮನ ಏನು ಮಾಡಿಲ್ಲ, ಯಾವ ಕಾರಣದಾಗ ಇಲ್ಲ. ಕೆಳಗೆ ಗುಂಡಿ ಹಿಂದೆ ಐತಿ. ಅದನ್ನ ಕೆಡೋ ಕಾರಣ ನೆರಳಾಗಿತ್ತು ಅದು ಮರ. ಅಮ್ಮ ಆ ನೆರಳಲ್ಲಿತ್ತು. ನಾವು ದೇವಸ್ಥಾನ ಕಟ್ಟಬೇಕು ಅಂತ ಭಕ್ತರು ದೇವಸ್ಥಾನ ಕಟ್ಟಬೇಕು ಅಂತ ಕೇಳ್ಕೊಳ್ಳೋದಕ್ಕೆ ಹಾಲ್ಸ್ವಾಮಿ ಕರ್ಕೊಂಡ್ಬಂದು ಅದೇ ಹಾಲ್ಸ್ವಾಮಿಯರೇ ಅವ್ರು ಮರ ಕಡಿಸಿ ಅವ್ರು ತಗೊಂಡು ಹೋದ್ರು ಅವ್ರನ್ನ. ಈ ಮರ ಕಡಿಸಿದ ಜಾಗಕ್ಕೆ ಈಗ ಈ ದೇವಸ್ಥಾನ ಕಟ್ಟಿರೋದು. ಇದು ಕಟ್ಟಿಸಿ ಎಷ್ಟು ದಿನ ಆಯ್ತು? ಎಷ್ಟು ಈಗ ಎಷ್ಟು 21 ಕಟ್ಟಿರೋದು? 15 ಕಟ್ಟಿರೋದು. 2015 ದೇವಸ್ಥಾನ ಕಟ್ಟಿರೋದು. 10 ವರ್ಷ ಆಯ್ತು. ಈ ದೇವಸ್ಥಾನ ಹೊಸ ದೇವಸ್ಥಾನ ಕಟ್ಟಿ 10 ವರ್ಷ ಆಗೈತೆ ಅಷ್ಟೇ. ಅದಕ್ಕಿಂತ ಮುಂಚೆ ಏನಿದ್ದಿಲ್ಲ. ಇಲ್ಲ ಏನಾಗ್ತದೆ ಎಲ್ಲ ಕಲ್ಲು ಮುಳ್ಳು ಏನು ದಾರಿ ಬರ್ಬೇಕಾರೆ ಏಸು ಮುಳ್ಕಂತ ಬರೋರು, ಏಸು ಇದು ಮಾಡ್ಕೊಂತ ಬರೋರು. ಮೂಲ ಸ್ಥಳ ಇದು, ಮೂಲ ಸ್ಥಳ, ಮಾರಮ್ಮನ ಮೂಲ ಸ್ಥಳ. ಮೂಲ ಸ್ಥಳ ಹಳೆ ಊರು ಇಲ್ಲೇ ಇದ್ದದ್ದು. ಊರು ಇಲ್ಲೇ ಇದ್ದದ್ದು ಹಿಂಭಾಗಕ್ಕೆ, ದೇವಸ್ಥಾನದ ಹಿಂಭಾಗಕ್ಕೆ ಊರು. ಹಿಂಭಾಗದ ದೂರ ಪೂರ್ತಿ ಊರಿನ ಜಾಗ ಇದು. ಮುಂಚೆ ಊರಿತ್ತಿದ್ದು, ಈ ಊರು ಮೇಲ್ಗಡೆ ಟ್ರಾನ್ಸ್ಫರ್ ಮಾಡಿದ್ರು. ಅದನ್ನೇ ಮೊದಲನೇ ಹೇಳಿದ್ದು ನಾನು. ಮೊದಲೇ ಊರಿದ್ದು ಇಲ್ಲೆಯ ಊರು. ಆಮೇಲೆ ಮಳೆ ಬಂದಾಗ ಆ ಕಡೆ ಲಕ್ಷದಿಂದ ಬಂದಾಗ ಹೋಗಿರೋದು, ಆ ಕಡೆಗೆ ಶಿಫ್ಟ್ ಆಗಿರೋದು ಆ ಊರು. ಅಲ್ಲಿವರೆಗೂ ಇಲ್ಲೇ ಇದ್ದದ್ದು ಊರು. ಇಲ್ಲಿ ಊರಿದ್ದೇ ಮಾಡ್ತಾ ಇದ್ದದ್ದು ಅಮ್ಮನ ಸೇವೆ. ಈಗ ಮತ್ತೆ ನೀವೇ ಊರರೆಲ್ಲ ಆ ಕಡೆ ಹೋಗಿದ್ರಲ್ಲ, ಮತ್ತೆ ಸುಮ್ಮನೆ ಬಿಡೋದಕ್ಕೆ ಅಂತ ದೇವಸ್ಥಾನ ಕಟ್ಟಿದಿರ. ಅವು ಕಾಟ ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅಂತ ಅಲ್ಲೊಂದು ದೇವಸ್ಥಾನ ಕಟ್ಟಿ, ಗಣಪತಿ ದೇವಸ್ಥಾನ. ಅಲ್ಲಿ ತಗೊಂಡೋಗೋಣ ಅಂತ. ಅಲ್ಲಿ ತಗೊಂಡು ಹೋಗ್ಬೇಡ್ರಿ, ಮತ್ತೆ ಇಲ್ಲೇ ಕಟ್ಟಿ ಅಂತ. ಅಲ್ಲಿ ಕಟ್ಟಿದ್ಮೇಲೆ ಹೇಳ್ತು ಇಲ್ಲೇ ಅಲ್ಲಿ ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ಹಾಗಾಗಿ ಮತ್ತೆ ಇಲ್ಲಿಗೆ ಕಟ್ಟಿದ್ದು. ನಾವು ಇಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಊರ ಹತ್ರನ ಇಟ್ಕೊಂಡು ನಮ್ಮನ್ನ ಜಾಗ ಮಾಡ್ಕೊಂಡು ಅಲ್ಲಿ ದೇವಸ್ಥಾನ ಕಟ್ಟಿದ್ವಿ. ಖಾಲಿ ಬಿಡಬಾರ್ದು ದೇವಸ್ಥಾನ ಅಂತಂದೇಳಿ ಗಣಪತಿ ತಗೊಂಬಂದು ಉದ್ಭವ ಮೂರ್ತಿ ತಗೊಂಬಂದು ಮಾಡಿ ಇಟ್ಟಿದ್ವಿ. ಅದೇ ಅಮ್ಮನ ದೇವಸ್ಥಾನ ಜಮೀನೇ ಅದು. 7 ಎಕರೆ ಜಮೀನು. 7 ಎಕರೆ ಜಮೀನು ಅದೇ ಅಮ್ಮಂದೇ ಜಮೀನು. ಕಟ್ಟಿದ್ವಿ. ಬೇಡ ನಾನು ಬರಲ್ಲ ಇಲ್ಲಿಗೆ, ಅಣ್ಣನ ಪಕ್ಕಕ್ಕೆ ಹೋಗಲ್ಲ, ನಾನು ಈ ಕಡೆಗೆ ಇರ್ತೀನಿ ಅಂತಂದೇಳಿ ಇಲ್ಲೇ ಐತಿ. ಆಮೇಲೆ ಗುರುಗಳೇ ಹೇಳಿದ್ರು, ಊರ್ ಮುಂದೆ ಮಾರವನ್ನ ಇಡಬಾರ್ರಿ, ಯಾವ ಕಾರಣದಾಗ ಹನುಮಂತವ್ರು ಅಷ್ಟೇ ಇರಬೇಕು. ಊರ್ ಮುಂದೆ ಮಾರವನ್ನ ಯಾವ ಕಾರಣದಾಗ ಇಡಬಾರ್ದು. ನೀವು ಊರ್ ಮುಂದೆ ಮಾರವನ್ನ ಕರ್ಕೊಂಡು ಹೋದ್ರು ನೀವು ಮಾರಿ ತಗೊಂಡು ಮನೆಗೆ ಇಡೋಣ ಆಕತ್ತೆ, ನೀವು ಉಳಿಯೋದಲ್ಲ ಊರು ಅಂತಂದು ಹೇಳಿ ಬೇಡ ಇಲ್ಲೇ ಕಟ್ಟ್ರಿ ಅಂತಂದೇಳಿ ಗುರುಗಳು ಬಂದು ಹೇಳಿದ್ಮೇಲೆ ಆ ಗುರುಗಳ ವಾಕ್ಯದಿಂದಲೇ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಊರು ಹೊರಗಡೆ, ಹೊಸ ಊರು ಹೊರಗಡೆ ಮಾರಮ್ಮನ ದೇವಸ್ಥಾನ ಐತಿ. ಅದನ್ನು ಪ್ಯೂರ್ ವೆಜ್ ಸಸ್ಯಾಹಾರಿ ಮಾರಮ್ಮ ಇದು. ಸಸ್ಯಾಹಾರಿ ಮಾರಮ್ಮ ಇದು.
ಇದು ಇಷ್ಟು ಹೇಳೋದಕ್ಕೆ ತುಂಬ ಥ್ಯಾಂಕ್ಸ್ ಸಾಗರೆ. ಓಕೆ